ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕೋಲಾರ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಯನ್ನ ದಿನಾಂಕ 20/8/2024 ಬೆಳಗ್ಗೆ 11 ಗಂಟೆಗೆ ಸುವರ್ಣ ಕನ್ನಡ ಭವನ ಕೋಲಾರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಬಿಎಸ್ ಸುರೇಶ್, ಸನ್ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರು ಮತ್ತು ಅಧ್ಯಕ್ಷತೆಯನ್ನ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್, ಮಾನ್ಯ ಶಾಸಕರು, ಕೋಲಾರ ವಿಧಾನಸಭಾ ಕ್ಷೇತ್ರ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ನಜೀರ್ ಅಹಮದ್, ಶ್ರೀ ಎಸ್ಎನ್ ನಾರಾಯಣ ಸ್ವಾಮಿ ಕೆಎಂ, ಡಾಕ್ಟರ್ ರೂಪಕಲಾ ಎಂ ಶಶಿಧರ್, ಶ್ರೀ ಎಂ ಮಲ್ಲೇಶ್ ಬಾಬು, ಶ್ರೀ ಕೆವೈ ನಂಜೇಗೌಡ ಮತ್ತು ಇಂಚರ ಗೋವಿಂದರಾಜು, ಶ್ರೀ ಚಿದಾನಂದ ಎಂ ಗೌಡ ಮತ್ತು ಶ್ರೀ ಎಂಎಲ್ ಅನಿಲ್ ಕುಮಾರ್, ಶ್ರೀ ಜಿಕೆ ವೆಂಕಟ ಶಿವಾರೆಡ್ಡಿ ಮತ್ತು ಶ್ರೀ ಸಮೃದ್ಧಿ ಮಂಜುನಾಥ್ ಮತ್ತು ಡಾಕ್ಟರ್ ಟಿಡಿ ಶ್ರೀನಿವಾಸ್ ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕೋಲಾರ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕೋಲಾರ ಜಿಲ್ಲಾ ಆರ್ಯ ಇಲ್ಲಿಗಲ್ ಜನಾಂಗ ಕೌಶಲ್ಯ ಅಭಿವೃದ್ಧಿ ಸಂಘ ಇವರ ಸಹಯೋಗದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಈ ಒಂದು ಶುಭ ಕಾರ್ಯಕ್ರಮವನ್ನು ಈ ದಿನ ನಮಗೆ ಸಾಧ್ಯ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕಾರಣಕರ್ತರಾದ ಎಲ್ಲರಿಗೂ ಒಮ್ಮೆ ಜೋರಾದ ಚಪ್ಪಾಳೆ ಸಿಗಬಹುದಾ? ಯಾವುದೇ ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಅಂದ್ರೆ ವಿಘ್ನ ನಿವಾರಕ ವಿಘ್ನೇಶ್ವರನನ್ನ ಪ್ರಾರ್ಥಿಸಿ ಕಾರ್ಯಕ್ರಮ ಪ್ರಾರಂಭ ಮಾಡುವುದು ವಾಡಿಕೆ. ಅದರಂತೆ ವಿನಾಯಕನ ಕೃತಿಯನ್ನ ಮೊದಲಿಗೆ ಲಾಸ್ಯವರ್ಧನ ಟ್ರಸ್ಟ್ನ ಮಕ್ಕಳು ಅಭಿನಯಿಸಲಿದ್ದಾರೆ. ಶಾಸಕರು ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಸರ್ ಅವರು ಹಾಗೂ ಡಾಕ್ಟರ್ ಮಂಜುನಾಥ್ ಸರ್ ಅವರು ಬಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಲು ಹೋಗಿದ್ದಾರೆ. ಕಾರಣಾಂತರ ಇವತ್ತೇನಪ್ಪ ಅಂತಂದರೆ ಸುಮಾರು ಕಾರ್ಯಕ್ರಮಗಳಿದೆ. ಮೊದಲನೇದಾಗಿ ನಾರಾಯಣ ಜಯಂತಿ ಜೊತೆಗೆ ನಮ್ಮ ದೇವರಾಜ ಅರಸು ಅವರ ಜಯಂತಿ ಇರೋದ್ರಿಂದ ಆ ಕಾರ್ಯಕ್ರಮಕ್ಕೆ ನಿಂತ ಹೋಗಬೇಕಾಗಿರೋದು. ಸೊ ಹಾಗಾಗಿ ಅವರು ಬೆಳಗ್ಗೆ ಇದನ್ನು ಉದ್ಘಾಟನೆ ಮಾಡಿಕೊಂಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಬ್ರಹ್ಮಶ್ರೀ ನಾರಾಯಣ ಜಯಂತಿಯನ್ನು ಇವತ್ತು ಸರಳ ಸಂಭ್ರಮದಿಂದ ಇಡೀ ರಾಜ್ಯಾದ್ಯಂತ ದೇಶ ವಿದೇಶಗಳಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ 120ನೇ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಶುಭಾಶಯಗಳನ್ನು ಹೇಳ್ತಾ, ನಾರಾಯಣ ಗುರುಗಳು ಆ ಕಾಲಘಟ್ಟದಲ್ಲಿ ಹೇಗಿದ್ದು ಅನ್ನೋದು ಮುಖ್ಯ ಅಲ್ಲ, ಈ 21ನೇ ಶತಮಾನದ ಈ ಕಾಲಘಟ್ಟದಲ್ಲಿ ನಾರಾಯಣ ಗುರುಗಳು ನಮ್ಮ ಕಣ್ಣು ಮುಂದೆ ಹೇಗೆ ಕಾಣ್ತಾ ಇದ್ದಾರೆ. ನಾರಾಯಣ ಗುರುಗಳು 1884, 1854, 56, 59 ಈ ಕಾಲಘಟ್ಟವನ್ನು ಹೇಳ್ತಾ ಹೋಗ್ತದೆ. 1854 ಅಂತ ಬಂದಾಗ ಈ 2024ಕ್ಕೆ 170ನೇ ಒಂದು ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ನಾರಾಯಣ ಗುರುಗಳು 1928ರಲ್ಲಿ ತೀರ್ಕೊಂಡರು. ಖಂಡಿತ ತೀರ್ಕೊಂಡಿಲ್ಲ. ನಾರಾಯಣ ಗುರುಗಳು ಇವತ್ತು ನಮ್ಮ ಕಣ್ಣ ಮುಂದೆ ಜೀವಂತವಾಗಿದ್ದಾರೆ. ಅದಕ್ಕೆ ಒಂದು ರೂಪಕವೇ ನಮಗೆ ದರ್ಶನ ಅಂತ ನಾನು ಭಾವಿಸ್ತೇನೆ. ಇಲ್ಲ, ಹಾಗಾಗಿ ಒಳ್ಳೆಯ ಮಾತುಗಳನ್ನು ಯಾಕೆ ನಾವು ಮಾಡಬಾರ್ದು? ಇದು ನಾರಾಯಣ ಗುರುಗಳ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೀನಿ.
ನೀವು ಮಾತಾಡಿ ಅಂದರೆ ಇನ್ನೊಂದು ಅರ್ಧ ಗಂಟೆ ಮಾತಾಡ್ತೀನಿ, ಸಮಯ ಇಲ್ಲ ಅಂದರೆ ಇನ್ನೊಂದು 2 ಮಾತುಗಳನ್ನು ಆಡಿ ನನ್ನ ಮಾತನ್ನು ನಾನು ಮುಗಿಸ್ಬಿಡ್ತೀನಿ. ಶ್ರೀ ನಾರಾಯಣ ಗುರು ಸಮೂಹ ವಿದ್ಯಾಸಂಸ್ಥೆಗಳು ಅಂತ ನಾರಾಯಣ ಗುರು ಅವರ ಆಶೀರ್ವಾದದೊಂದಿಗೆ ಋಷಿಶೃಂಗ ಪಬ್ಲಿಕ್ ಶಾಲೆ ಅಂತ ಒಂದು ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಕಳೆದ ವರ್ಷ ಶಾಲೆ ಪ್ರಾರಂಭವಾಗಿ ಈಗ 240 ಜನ ಮಕ್ಕಳೊಂದಿಗೆ ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಗುರುಗಳ ಆಶೀರ್ವಾದ ನಮ್ಮ ಸಮುದಾಯ ಅಲ್ಲದಿರ ನಮ್ಮ ಸಮುದಾಯಕ್ಕೆ ಅಲ್ಲದಿರ ಎಲ್ಲ ಸಮುದಾಯಗಳಿಗೂ ಕೂಡ ನಾರಾಯಣ ಗುರುಗಳ ಆಶಯಗಳನ್ನು ಸಾರಬೇಕು ಅಂತಕ್ಕಂಥ ಏಕೈಕ ಚಿಂತನೆಯಿಂದ ನಮ್ಮ ರಮೇಶ್ ಅಣ್ಣವರು, ನಾರಾಯಣ ಅಣ್ಣವರು ಇವರ ಸ್ಫೂರ್ತಿಯಿಂದ ನೋಡಿ, ಶಿಕ್ಷಣ ಸಂಸ್ಥೆ ಅಂತಕ್ಕಂಥದ್ದು ಒಂದು ಸಾವಿರಾರು ಲೈಬ್ರರಿಗಳಿಗೆ ಸಮಾನವಾಗಿರ್ತಕ್ಕಂಥದ್ದು ಒಂದು ಶಿಕ್ಷಣ ಸಂಸ್ಥೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರಿಗೆ, ವಿದ್ವಾಂಸರಿಗೆ, ನಾರಾಯಣ ಗುರುಗಳ ಅಭಿಮಾನಿಗಳಿಗೆ ಎಲ್ಲರಿಗೂ ನಾನು ಶುಭಾಶಯವನ್ನು ಹೇಳ್ತಾ, ಡಾಕ್ಟರ್ ಎಂ ಮಮತೇಶ್ ಅವರು ನಾರಾಯಣ ಗುರುಗಳ ಕುರಿತು ಉಪನ್ಯಾಸವನ್ನು ಬಹಳ ಅದ್ಭುತವಾಗಿ ನೀಡಿದ್ದಾರೆ. ನಾನು ಹಾಡುಗಾರ. ಈ ಜಯಂತಿಯ ಪ್ರಾರಂಭ ಆದಾಗ ನನ್ನ ತಂಡದಿಂದಲೇ 2-3 ವರ್ಷಗಳ ಕಾಲ ನಾನು ನಾರಾಯಣ ಗುರುಗಳ ಕುರಿತು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೆ. ರಾಜ್ಯ ಮಟ್ಟದಲ್ಲೂ ಒಂದು 4-5 ಕಾರ್ಯಕ್ರಮಗಳನ್ನು ನಾನು ನೀಡಿದ್ದೀನಿ. ಕಳೆದ ವರ್ಷ ಕೂಡ ಹರಿಪ್ರಸಾದ್ ಅವರು ಮತ್ತು ಡಿ ಕೆ ಶಿವರಾಮ್ ಅವರು ಆಯೋಜಿಸಿದ್ದಂಥ ಕಾರ್ಯಕ್ರಮದಲ್ಲಿ ಒಂದು 2 ಲಕ್ಷ ಜನರಿದ್ದರು. ಅಲ್ಲಿ ಕೂಡ ನಾನು ಕಾರ್ಯಕ್ರಮ ಕೊಟ್ಟಿದ್ದೆ. ನಾವು ಒಂದು ಅರ್ಥ ಮಾಡಿಕೊಂಡು ಬದುಕಬೇಕು ಅನ್ನೋದು ಈ ಒಂದು ಗುರುಗಳ ಜಯಂತಿಯನ್ನು ಮಾಡಿದರೆ ವಿನಃ ನಮ್ಮ ಸಮುದಾಯಕ್ಕೆ ಸೀಮಿತವಾಗಿ ಅಲ್ಲ. ಇಡೀ ಕೇರಳದಲ್ಲಿ ಏನು ಆ ದಿನ ಶೋಷಿತ ವರ್ಗದವರು ಪ್ರಾಣಿಗಳಿಗಿಂತ ಕಡಿಮೆ ಆಗಿ ಬದುಕ್ತಾ ಇದ್ದ ಜೀವನವನ್ನು ಸಮಾಜ ಸುಧಾರಕರಾಗಿ ಪರಿವರ್ತನೆ ಮಾಡಿದ ಮಹಾನ್ ಅಧಿಕಾರರು. ಯಾವುದೇ ಅವರು ಒಂದು ಮಠ ಮಹನೀಯರಲ್ಲ, ಸಮಾಜ ಸುಧಾರಕರು, ಸಂತರು, ವಿಶ್ವ ಮಾನವರು. ಇಡೀ ವಿಶ್ವವೇ ಈ ದಿನ ಅವ್ರನ್ನ ಸ್ಮರಿಸ್ತದೆ. ಅಂದರೆ ನಾವು ಯಾವ ರೀತಿ ಅವ್ರನ್ನ ಸ್ಮರಿಸಬೇಕು, ಎಷ್ಟು ಮಾತ್ರ ನಾವು ಅವ್ರನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ ಅಂತ ಅದು ನಿಮ್ಮ ಮನಸ್ಸಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ನೆರೆದಿರಕ್ಕಂಥ ಜನಸಂಖ್ಯೆ ನನಗೆ ಮಾತು ಹೇಳ್ತಾ ಇದೆ. ಯಾಕಂದರೆ ಜಿಲ್ಲಾ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕಂದ್ರೆ ಇಡೀ ನಮ್ಮ ಎಲ್ಲ ಸಮುದಾಯಗಳನ್ನ ಸೇರಿಸಿ ಮಾಡಬೇಕಂತಲೇ ಈ ಕಾರ್ಯಕ್ರಮ ಸರ್ಕಾರ ಆಯೋಜನೆ ಮಾಡಿರೋದು. ಮನನಟ್ಟು ಮಾಡಿದಂಥ ಈ ಒಂದು ವ್ಯಕ್ತಿಗೆ ಮಮತೆಯ ರತ್ನ ಪ್ರಶಸ್ತಿ ಲಭಿಸ್ತಾ ಇದೆ. ಈ ಒಂದು ಗೌರವವನ್ನ ತಮ್ಮಿಂದ ಚಪ್ಪಾಳೆ ಸಿಕ್ಕೋದ ನೋಡೋಣ. ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅವರಿಗೂ ಕೂಡ ಕೋಲಾರ ಜಿಲ್ಲಾ ಆರ್ಯ ಇಂಡಿಗ ಜನಾಂಗ ಕೌಶಲ್ಯದ ಅಭಿವೃದ್ಧಿ ಸಂಘದ ವತಿಯಿಂದ ಪ್ರೀತಿಯಿಂದ ಚಪ್ಪಾಳೆಯನ್ನ ಕೊಟ್ಟರೆ ತಾವುಗಳು ಅದನ್ನ ವೀಕ್ಷಿಸಬೇಕು, ಗೌರವವನ್ನು ಸೂಚಿಸೋಣ. ನಾವೆಲ್ಲರೂ ಸೇರಿ ದಿವ್ಯ PUCಯಲ್ಲಿ ಶೇಕಡ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಂತಹ ನಮ್ಮ ಈಡಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಈಗ ಪ್ರೋತ್ಸಾಹ ಧನವನ್ನು ನೀಡುವುದರ ಮೂಲಕ ಅವರನ್ನು ನಮ್ಮ ವೇದಿಕೆ ಮುಖಾಂತರ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಅಂತಹ ವಿದ್ಯಾರ್ಥಿಗಳು ಯಾರು ಶೇಕಡ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಾರೋ ಆ ವಿದ್ಯಾರ್ಥಿಗಳನ್ನ ವೇದಿಕೆಗೆ ಕರೀತಾ ಇದ್ದೀವಿ. ಒಬ್ಬರಾಗಿ ಆಗಮಿಸಬೇಕು, ಒಬ್ಬೊಬ್ಬರಾಗಿನೇ. ಫಸ್ಟ್ ಒನ್ ರಶ್ಮಿ ಬಿ. ದಯವಿಟ್ಟು ಎಲ್ಲ ಕ್ಲಾಸ್ ಮಾಡುವುದರ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ. ಮುಂದಿನ
ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಿಂದ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು. ಇವರು ಮಾರ್ಚ್ 2024ರಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಸಮಾರಂಭ ಕೋಲಾರ ಜಿಲ್ಲಾ ಆರ್ಯ ಸಂಘ ಇದರ ಸಹಯೋಗದೊಂದಿಗೆ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಶ್ರೀ ಶಂಕರಪ್ಪರವರು ಕೋಲಾರ ಇವರು ಕೂಡ ವೇದಿಕೆಗೆ ಸ್ವಾಗತಿಸಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.